ಈ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ಆಧ್ಯಾತ್ಮಿಕ ಚಿಂತಕರು ಶ್ರೀ ಭಾನುಪ್ರಕಾಶ್ ಶರ್ಮಾ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ಕಾರ, ಅರವಿಂದ್ ಮಾತಾಡ್ತಾ ಇದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ ಗುರುಗಳೇ, ಪ್ರಧಾನಿ ಮೋದಿ ಅವರು ಇವತ್ತು ಪ್ರಯಾಗ್ರಾಜ್ನಲ್ಲಿದ್ದಾರೆ, ಪುಣ್ಯ ಸ್ನಾನವನ್ನು ನೆರವೇರಿಸ್ತಾ ಇದ್ದಾರೆ. ತಾವು ಕೂಡ ಹೋಗಿ ಬಂದಿದ್ರಿ. ಇವಾಗ ಇವತ್ತಿನ ಈ ಎಲ್ಲ ಪ್ರಕ್ರಿಯೆಗಳ ಸಮಗ್ರ ಹಿನ್ನೆಲೆ ಏನು ಮತ್ತೆ ಮಹತ್ವ ಏನು ಅಂತ ವಿವರಿಸಬಹುದಾ ಅಂತ ಗುರುಗಳೇ? ಖಂಡಿತವಾಗಿ ಸರ್. ಇವತ್ತು ವಿಶೇಷವಾದಂತ ಮಾಘ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ಅಂತ ಕರೀತಾರೆ. ಅಂದ್ರೆ ವಿಶೇಷವಾಗಿ ಇವತ್ತು ರಥಸಪ್ತಮಿ ಮತ್ತು ಅಷ್ಟಮಿ, ಭೀಷ್ಮಾಷ್ಟಮಿ ಎರಡೂ ಸೇರ್ಕೊಂಡಿದೆ. ಜೊತೆಗೆ ಮಾಘ ಮಾಸ ಸಿಗತಕ್ಕಂತಹದ್ದೇ ಬಹಳ ವಿಶೇಷ. ಮಾಘ ಸ್ನಾನಗಳಲ್ಲಿ ನಾವೆಲ್ಲ ನದಿಗಳಲ್ಲಿ ಸ್ನಾನ ಮಾಡಬೇಕು ಅಂತ ಶಾಸ್ತ್ರಾದಿಗಳಲ್ಲೆಲ್ಲ ಬರೆದಿದ್ದಾರೆ. ಹಾಗೆ ನಮ್ಮ ಪ್ರಧಾನಿಯರು ವಿಶೇಷವಾಗಿ ನರೇಂದ್ರ ಮೋದಿಯವರು ಇವತ್ತು ದಿನವನ್ನ ಆಯ್ಕೆ ಮಾಡಿಕೊಂಡು ಆ ಒಂದು ಸಂಗಮಗಳಲ್ಲಿ ಸ್ನಾನ ಮಾಡ್ತಿದ್ದಾರೆ. ಯಾರು ಎರಡು ನದಿಗಳ ಸೇರುವ ಜಾಗದಲ್ಲಿ ಸಂಗಮದಲ್ಲಿ ಸ್ನಾನ ಮಾಡುತ್ತಾರೋ ಅವರಿಗೆ ರೀಬರ್ತ್ ಅಂದ್ರೆ ಪುನಃ ಪುನರ್ಜನ್ಮ ಅಂತ, ತಾನು ಮಾಡಿದ ಪಾಪಗಳೆಲ್ಲವೂ ನಿವಾರಣೆ ಆಗಿ ಪುನಃ ನಾನು ಮಾಡಿದಂತ ಒಳ್ಳೆ ಪುಣ್ಯಗಳೆಲ್ಲ ನಮಗೆ ಸಹಕಾರಿಯಾಗುವಂತ ಜಾಗವೇ ಈ ಸಂಗಮ ಸ್ನಾನ ಅಂತ ಕರೀತಾರೆ. ಎಲ್ಲರೂ ವಿಶೇಷ ದಿನಗಳಲ್ಲಿ ಹೋಗಿ ಸಂಗಮದಲ್ಲಿ ಸ್ನಾನ ಮಾಡ್ತಾರೆ. ಯಾಕೆ ಅಂದ್ರೆ ಸಂಗಮ ಅಂದ್ರೆ ತಂದೆ ಮತ್ತು ತಾಯಿಯ ಸಂಗಮದಿಂದ ಮಗು ಹೇಗೆ ಹುಟ್ಟುತ್ತದೆಯೋ ಅದೇ ರೀತಿ ನಾವು ಎರಡು ನದಿಗಳ ಸೇರುವ ಜಾಗದಲ್ಲಿ ಯಾವ ಮನುಷ್ಯನೋ ಹೋಗಿ ಮುಳುಗಿ ಸ್ನಾನ ಮಾಡಿದರೆ ಎರಡು ನದಿಗಳನ್ನ ತಾಯಿಯ ತೊಡೆ ಎಂದು ಕರೆದಿದ್ದಾರೆ. ಮಧ್ಯದಲ್ಲಿ ಒಂದು ಪರಮೇಶ್ವರನ ದೇವಸ್ಥಾನ ಪ್ರತಿ ಸಂಗಮದಲ್ಲಿ ಇರುತ್ತೆ. ಅಲ್ಲಿ ಹೋಗಿ ಸ್ನಾನ ಮಾಡಿ ಈಶ್ವರನ ದರ್ಶನ ಮಾಡಿದರೆ ನಮಗೆ ಹೊಸ ನ್ಯೂ ಬಾಡಿ ಬರುತ್ತೆ. ಅಂತ ಒಂದು ಪುಣ್ಯಕರವಾದಂತಹ ದಿನ. ಅದರಲ್ಲೂ ಇವತ್ತು ಸೂರ್ಯನಿಗೆ ಎಲ್ಲ ಕಡೆ 3 ದಿನದಿಂದ ವಿಶೇಷ ಪೂಜೆ ಮಾಡ್ತಿದ್ದಾರೆ. ಅಂದ್ರೆ ಮಾಘ ಮಾಸ ಅಂದ್ರೆ ಸೂರ್ಯನಿಗೆ ಬಹಳ ವಿಶೇಷವಾದಂತಹದ್ದು. ಸೂರ್ಯನಿಗೆ ಏನು ಕೇಳಲ್ಲ ನಿಮ್ಮನ್ನ, ಅವನ ನಮಸ್ಕಾರ ಮತ್ತೆ ಅರ್ಘ್ಯ. ಯಾಕೆಂದ್ರೆ ಸೂರ್ಯ ಲೋಕದಲ್ಲಿ ನೀರಿಲ್ಲ, ಪಿತೃಲೋಕದಲ್ಲೂ ನೀರಿರೋದಿಲ್ಲ. ಅದಕ್ಕೋಸ್ಕರ ಸೂರ್ಯನಿಗೆ ಪ್ರತಿಯೊಬ್ಬನು ಜಾತಿ ಭೇದ ಇಲ್ಲದೆ, ಹೆಂಗಸು ಗಂಡಸು ಅನ್ನೋದೇ ಇಲ್ಲದೆ ನಾವೆಲ್ಲರೂ ಸಹಿತ ಬೆಳಗ್ಗೆ ಪ್ರತಿದಿನ ಮಾಘ ಮಾಸದಲ್ಲಿ ಅರ್ಘ್ಯ ಕೊಡಬೇಕು. ಮತ್ತು ಭಾನುವಾರಗಳು ಅರ್ಘ್ಯವನ್ನು ಕೊಡಬೇಕಾಗ್ತದೆ. ಅದಕ್ಕೆ ಸೂರ್ಯನಿಗೆ 3 ಅರ್ಘ್ಯ ಕೊಡ್ತಾರೆ. ವಿಶೇಷವಾಗಿ ಅವನು 12 ಜನ ಸೂರ್ಯರು ನಮ್ಮನ್ನು ಬೆಳಗುವಂತವ್ರು. ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ ಗುರುಗಳೇ, ಪ್ರಧಾನಿ ಮೋದಿ ಅವರು ಪುಣ್ಯ ಸ್ನಾನ ಮುಗಿಸಿ ಗಂಗಾ ಮಾತೆಗೆ ಈಗ ಅವರು ಇದನ್ನ ಕೊಡ್ತಾ ಇದ್ದಾರೆ, ಏನು ಅಂತಂದ್ರೆ ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ. ಜೊತೆಗೆ ಒಂದು ತಂಬಿಗೆಯಲ್ಲಿ ಕ್ಷೀರವನ್ನು ಹಾಕ್ತಾ ಇದ್ದಾರೆ, ನೀರನ್ನು ಹಾಕ್ತಾ ಇದ್ದಾರೆ. ಇದೇನು ಅಂತ ಸ್ವಲ್ಪ ವಿವರಿಸಿ ದಯವಿಟ್ಟು. ಖಂಡಿತವಾಗಿ ಗಂಗೆಗೆ ನಾವು ಸ್ನಾನ ಮಾಡೋದೊಂದೇ ಅಲ್ಲ, ಅಲ್ಲಿ ಗಂಗೆಗೆ ಬಾಗಿನ ಅಂತ ಕರೀತಾರೆ. ಅಂದ್ರೆ ಮರದ ಜೊತೆ ಇರ್ಬೋದು, ಮಂಗಳ ದ್ರವ್ಯಗಳಿರುತ್ತೆ, ಅರಿಶಿನ ಕುಂಕುಮ ಬಳೆಗಳು. ಮತ್ತು ನಾವು ಹೇಗೆ ನಮ್ಮ ಮನೆ ಹೆಣ್ಣು ಮಕ್ಕಳನ್ನ ಮದುವೆಯಲ್ಲಿ ಕಳಿಸ್ಕೊಡ್ತೀವೋ ಅವರಿಗೆ ನಾವೆಲ್ಲವನ್ನು ಸಹಿತ ಮಂಗಳ ದ್ರವ್ಯವನ್ನು ಕೊಡ್ತೇವೆ. ಅದನ್ನ ನಾವು ಜಗನ್ಮಾತೆ ಗಂಗೆ ಯಮುನೆ ಸರಸ್ವತಿ 3 ಜನರು ಇದ್ದಾರೆ, ಅವರಿಗೆ ಅರ್ಘ್ಯ ಕೊಡ್ತಾರೆ. ಮೊದಲು ಅಲ್ಲಿ ಗಂಗಾ ಗಂಗೇತಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣುಲೋಕಂ ಜಗತ್. ಗಂಗೆ ಎಲ್ಲಿ ಹರಿತಳೋ 100 ಯೋಜನೆಗಳು ಸಹಿತ ಶುದ್ಧವಾಗಿರ್ತವಂತೆ. ಅಂತ ವಿಷ್ಣುವಿನ ಪಾದದಿಂದ ಹುಟ್ಟಿ ಶಿವನ ಜಟಾಜೂಟದಿಂದ ಬಂದು ಋಷಿಕೇಶದಿಂದ ಇವತ್ತು ಸಂಗಮದಲ್ಲಿ ಸೇರ್ತಾ ಇದ್ದಾಳೆ ಗಂಗೆ. ಆ ಜಾಗದಲ್ಲಿ ಮೋದಿಯವರು, ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಗಂಗೆಗೆ ಸ್ನಾನ ಆಯ್ತು, ಶಿವಪಂಚಾಕ್ಷರಿ ಜಪ ಮಾಡಿದ್ರು, ನೀರಲ್ಲಿ ರುದ್ರಾಕ್ಷ ಹಿಡಿದು ಈಗ ಗಂಗಾ ಪೂಜೆಯನ್ನ ಮಾಡಿ ಬಾಗಿನವನ್ನ ಅರ್ಪಿಸ್ತಾ ಇದ್ದಾರೆ. ಅಮ್ಮ ಜಗನ್ಮಾತೆ, ನೀ ನಮ್ಗೆಲ್ಲ ದಾಹವನ್ನ ತರಿಸಿದ್ದೀಯಾ, ಬೆಳೆಗಳನ್ನು ಎಲ್ಲವನ್ನು ಕೊಟ್ಟಿದ್ದೀಯಾ, ಪಶು ಪಕ್ಷಿಗಳು ಜೀವ ಜಗತ್ತುಗಳನ್ನ ರಕ್ಷಣೆ ಮಾಡಿದ್ದೀಯಾ, ನೀನು ಅದಕ್ಕೋಸ್ಕರ ಭಾಗ್ಯವನ್ನು ಕೊಡ್ತಾ ಇದ್ದೇನೆ ತಾಯಿ ಅಂತೇಳಿ ಪರಿಪೂರ್ಣವಾದ ಆ ಭಾಗ್ಯವನ್ನ ಮೋದಿಯವರು ಅರ್ಪಿಸ್ತಾ ಇದ್ದಾರೆ. ಸೊ ಇದಾದ ನಂತರ ಇನ್ನೇನಾದ್ರೂ ಪದ್ಧತಿಗಳ ಪ್ರಕಾರ, ಇಲ್ಲಿ ಸಂಪ್ರದಾಯದ ಪ್ರಕಾರ ಪೂಜೆ ಪುನಸ್ಕಾರಗಳು ಇರ್ತವಾ ಗುರುಗಳೇ? ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ ನಾವು ನೂತನ ವಸ್ತ್ರಧಾರಣೆ ಅಂತ ಬೇರೆ ಬಟ್ಟೆಗಳನ್ನು ಹಾಕೊಂಡು ತೀರ್ಥ ಸಂಗ್ರಹ ಮಾಡಬೇಕು. ಇದನ್ನ ಯಾವತ್ತೂ ಅಷ್ಟೇ ನಾವು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ತೀರ್ಥವನ್ನ ತಂದು ನಮ್ಮ ಬಂಧುಗಳೆಲ್ಲ ಕೊಡುವಂತಹ ಸಂಪ್ರದಾಯ ನೋಡಿದೀರಾ? ಯಾರು ಕಾಶಿ ಯಾತ್ರೆಗೆ ಹೋದ್ರೆ ಗಂಗೆ ಸ್ಥಾಲಿ ತರ್ತಾರೆ, ಅದೆಲ್ಲ ತಂದು ಕೊಡ್ತಾರೆ. ಆ ತರ ಒಂದು ತೀರ್ಥವನ್ನ ಸಂಗ್ರಹ ಮಾಡ್ಕೊಳ್ತಾರೆ. ನಂತರ ನೂತನ ವಸ್ತ್ರಧಾರಣೆ ಆದ್ಮೇಲೆ ಅಲ್ಲಿ ಯಾರ ಹತ್ತಿರದಲ್ಲಿ ಇರತಕ್ಕಂತ ಗುರುವಂದನ ಅಂತ ಹೆಸರ ಈ ಎಲ್ಲ ಪೌರ್ಣಿಮೆಗಳಾಗ್ಬೋದು. ಇವತ್ತು ವಿಶೇಷ ನೆನ್ನೆ ವಸಂತ ಪಂಚಮಿ ಮುಗೀತು ಮೊನ್ನೆ ದಿವಸ. ಹೀಗೆ ಸ್ಥಾನಗಳಲ್ಲಿ ಒಂದೊಂದು ದಿವಸಕ್ಕೆ ಒಂದೊಂದು ವಿಶೇಷ ಸ್ನಾನ, ಗುರುವಂದನೆ ಇರುತ್ತೆ. ಯಾರಾದ್ರೂ ಸಾಧುಗಳನ್ನ ಸಂತರನ್ನ ದರ್ಶನ ಮಾಡಿ ಹಣ್ಣು ಹಂಪಲುಗಳನ್ನು ಕೊಟ್ರೆ ಸಂಪೂರ್ಣ ಇದರ ಫಲ ನಮಗೆ ಬರುತ್ತೆ ಅಂತ ಹೇಳುತ್ತೆ. ಅಂತ ವಿಶೇಷವಾದಂತಹ ಕುಂಭಮೇಳ. ಯಾಕೆಂದ್ರೆ ಇದು ಸರ್, ಈ ಕುಂಭಮೇಳ ಯಾಕೆ ಇನ್ನೂ ವಿಶೇಷ ಅಂದ್ರೆ 144 ವರ್ಷದ ಇತಿಹಾಸ ಅಲ್ಲ.
ಇದು 600 ವರ್ಷದ ಇತಿಹಾಸ ಅಂತ ಹೇಳಬೇಕು. 144 ವರ್ಷದಲ್ಲಿ ಅಲ್ಲಿ ಈ ತರ ಕುಂಭಮೇಳ ಮಾಡಕ್ ಆಗ್ತಿರ್ಲಿಲ್ಲ, ಸಂಗಮ ಸ್ಥಾನ ಇಷ್ಟೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ, ಇಷ್ಟು ಕೋಟ್ಯಾಂತರ ಜನ ಆಗ್ತಿರ್ಲಿಲ್ಲ. ಯಾಕೆ ನಮ್ ಬೇರೆಯವರ ದಬ್ಬಾಳಿಕೆಯಲ್ಲಿ ಇದ್ವಿ ನಾವು. ಇದು 600 ವರ್ಷದ ಹಿಂದೆ ನಮ್ಗೆ ಹೇಗೆ ಬಾಬರನ ಆಡಳಿತ ಬಂದ್ಬಿಡ್ತು, 500 ವರ್ಷ ಮಾಡಕ್ ಆಗ್ತಿರ್ಲಿಲ್ಲ, ಹಿಂದೆ ಮಾಡಿದ್ರೇನೋ. ಆದ್ರೆ ಮುಂದೆ ಈ ನಡೀತಿರುತ್ತ ಏಕೈಕ ಕುಂಭಮೇಳ ನ ಭೂತೋ ನ ಭವಿಷ್ಯತೆ ಅನ್ನುವಂತೆ ವಿಶೇಷವಾದಂತ ನಾಗಾ ಸಾಧುಗಳು ತಮ್ಮ ಜಪ ಅನುಷ್ಠಾನವನ್ನು ಮಾಡಿದ್ದಾರೆ. ಅವರು ಯಾಕೆ ನಾಗ ಸಾಧುಗಳು ಅವರೆಲ್ಲ ಅಂದ್ರೆ, ಅವರು ಜಪ ಮಾಡಿದ್ರನ್ನ ಹಿಮಾಲಯದಿಂದ ಬಂದು ವಿಸರ್ಜನೆ ಮಾಡ್ತಾರೆ. ನಂತರ ಅವರವರ ದೇವರು ಇರ್ತಾರೆ ಸರ್, ಆ ದೇವರುಗಳನ್ನೆಲ್ಲ ಅಭಿಷೇಕ ಮಾಡಿ ನಂತರ ತೀರ್ಥ ಸಂಗ್ರಹ ಮಾಡ್ತಾರೆ. ಯಾತಕ್ಕೋಸ್ಕರ ಅವರೇ ಮೊದಲು ಸ್ನಾನ ಮಾಡಬೇಕು ಅಂದ್ರೆ ಅವರು ಮಾಡಿದ ಪುಣ್ಯವನ್ನು ಗಂಗೆಯಲ್ಲಿ ಧಾರೆ ಎರಿತಾರೆ ನಮಗೆಲ್ಲ ಭಕ್ತಾದಿಗಳಿಗೋಸ್ಕರ. ಅದಕ್ಕೂ ಈ ಸ್ನಾನವನ್ನ ಶಾಹಿ ಸ್ನಾನ, ಇವತ್ತು ಅಮೃತ ಸ್ನಾನ ಅಂತ ಕರೀತಾ ಇದ್ದಾರೆ. ಅಮೃತವಾದಂತಹ ದಿನ ಆದ್ರಿಂದ ಅದು ವಿಶೇಷವಾದಂತಹ. ಗುರುಗಳೇ ಧನ್ಯವಾದ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಭಾನುಪ್ರಕಾಶ್ ಶರ್ಮಾ ಅವರು ಆಧ್ಯಾತ್ಮಿಕ ಚಿಂತಕರು, ಅದನ್ನ ವಿವರಣೆಯನ್ನ ಕೊಟ್ಟರು. ಈಗಾಗಲೇ ಅವ್ರು ಹೇಳಿದಂತೆ ಪ್ರಧಾನಿ ಮೋದಿ ಅವರು ಪುಣ್ಯ ಸ್ನಾನವನ್ನ ಮುಗಿಸಿ ವಸ್ತ್ರವನ್ನ ಬದಲಾಯಿಸಿ ಗಂಗಾ ಮಾತೆಗೆ ಬಾಗಿನ ಸಮರ್ಪಣೆಯನ್ನ ಮಾಡಿ ತೀರ್ಥವನ್ನ ಕಲೆಕ್ಟ್ ಮಾಡಿದ್ದಾರೆ, ತೀರ್ಥವನ್ನ ಶೇಖರಣೆ ಮಾಡ್ಕೊಂಡಿದ್ದಾರೆ, ತಗೊಂಡು ಹೋಗ್ತಾರೆ ಅದನ್ನ. ಅದಾದ ನಂತರ ಸಾಧು ಸಂತರ ಜೊತೆ ಮಾತುಕತೆ, ಅವರಿಗೆ ಹಣ್ಣು ಹಂಪಲು ವಿತರಣೆ ಮಾಡೋದು ಇವೆಲ್ಲವೂ ಕೂಡ ನಡೆಯುತ್ತೆ. भक्त तेरे द्वार करते हैं पुकार, हम सब तेरी माँ उतारे आरती, मन में बसा कर तेरी मूर्ति, उतारू मैं मैया तेरी आरती. ओम मंगलम भगवान विष्णु।